ಮಾತನ್ನು ಬಂದುಬಿಡ್ತಾರೆ. ನಮ್ಮ ಪೊಲೀಸರದ್ದು ಭಾವ ಒಂದೇ, ಏನು ಶಾಂತಿಯನ್ನು ಕಾಪಾಡೋದು ಭಾವ ಅಂದೇಳಿ ಯಾವಾಗಲೂ ಭಾಳ ಚೆನ್ನಾಗಿ ಹೇಳಿದ. ನಮ್ಮ ದೇಶದ ಒಂದು ವಿಶಿಷ್ಟತೆ ಎನ್ನುವುದರಲ್ಲಿ ಯಾವ ಹಬ್ಬ ಬಂದು ಬಿಡ್ತದೋ ಆ ಹಬ್ಬದಾಗ ಏನೋ ಒಂದು ವಿಶಿಷ್ಟತೆಯನ್ನು ಕಾಣಬೇಕು. ಆವಾಗಲೇ ಶಿವಾಜಿಯವರು ಹೇಳಿದ್ದಾರೆ, ಧರ್ಮ ಮತ್ತು ಅಧರ್ಮದ ನಡುವೆ ನಡೆದಂತಹ ತ್ಯಾಗ ಮತ್ತು ಬಲಿದಾನದ ನಡುವೆ ನಡೆದಂತಹ ಆ ಒಂದು ಕರ್ಬಾಲನ ಯುದ್ಧ ಏನು ನಡೀತದೆ, ಆ ಹುಸೇನ್ ಅನ್ನೋ ವ್ಯಕ್ತಿ 72 ಜನ ಹಿಂಬಾಲಕರನ್ನು ಕರ್ಕೊಂಡು ಹೋಗಿ ತ್ಯಾಗ ಬಲಿದಾನಕ್ಕಾಗಿ ಆ ಯುದ್ಧ ನಡೆದು ಯುದ್ಧದಲ್ಲಿ ತ್ಯಾಗವನ್ನು ತಮ್ಮ ಪ್ರಾಣವನ್ನು ಕೊಟ್ಟಾಗ ಈ ಹಬ್ಬ ಅನ್ನೋದು ಬಂದ್ಬಿಡ್ತದೆ. ಅದೊಂದು ವಿಶಿಷ್ಟತೆ. ಸೊ ಅದಕ್ಕಾಗಿ ನಮ್ಮಲ್ಲೇ ಮಂಚಲಾಪುರವನ್ನು ಹಿಡ್ಕೊಂಡು ಲಕ್ಷ್ಮೀಶ್ವರಕ್ಕೆ ಒಂದು 20-25 ಕಡೆ ನಾವು ಆ ಬಂದೋಬಸ್ತನ್ನು ಮಾಡ್ತೀವಿ. ಹಳ್ಳಿಯಾಗೆಲ್ಲ ಕೂಡ್ಕೊಂಡು 50 ಕಡೆ ಆಗ್ತಾವೆ ನಮ್ಮಲ್ಲಿ. ಅದು ಸೊ ನಾವು ಎಲ್ಲ ಕಡೆನೂ ನಾವು ಬಂದೋಬಸ್ತನ್ನು ಮಾಡ್ಕೋಬೇಕಾಗುತ್ತೆ. ಅಷ್ಟೇ ಪ್ರಮಾಣದಲ್ಲಿ ನಾವು ಹೋಮ್ ಗಾರ್ಡ್ಗಳನ್ನು ನೇಮಕ ಮಾಡೋದಾಗಲಿ, ನಮ್ಮ ಸಿಬ್ಬಂದಿಗಳನ್ನು ನೇಮಕ ಮಾಡೋದಾಗಲಿ ನಾವು ಮಾಡ್ತೀವಿ. ನಾವು ಮಾಡೋದು ಕೆಲಸ ಅಷ್ಟೇ ಅಲ್ಲದೆ ಆ ಕೆಲಸವನ್ನು ನೀವು ಮಾಡೋದು. ನಾವೆಷ್ಟು ನಾವು ಶಕ್ತಿಯನ್ನು ಹಾಕ್ತೀವೋ ಅಷ್ಟೇ ಶಕ್ತಿಯನ್ನು ನೀವು ಹಾಕಬೇಕಾಗುತ್ತೆ. ಆವಾಗಲೇ ಶರಣಗುಡಿ ಅವರು ಮಾತನ್ನು ಹೇಳ್ತಾರೆ, ಯಾವುದೋ ಒಂದು ಕೇಸ್ನಾಗ ಸಿಕ್ಕಾಗ ನಾವು ಅವಕಾಶ ಮಾಡಿಕೊಟ್ಟಿಲ್ಲ, ನಾವು ಇಷ್ಟೇ ಬಯಸೋದು ನಿಮ್ಮಿಂದ ಹಬ್ಬವನ್ನು ಚೆನ್ನಾಗಿ ಆಚರಣೆ ಮಾಡೋಣ, ನಾವು ನೀವು ಕೊಡ್ಕೊಂಡು ಹಬ್ಬವನ್ನು ಆಚರಣೆ ಮಾಡೋಣ. ನಮ್ಮ ಪೊಲೀಸರಿಗೆ ಯಾವ್ದು ಹಬ್ಬ ಇಲ್ಲ. 12 ತಿಂಗಳು ನಾವು ಕೆಲಸ ಮಾಡಬೇಕಾಗುತ್ತೆ. ಅವಾಗ ನಿಮ್ಮ ಜೊತೆ ಕೊಡ್ಕೊಂಡು ನಾವು ಹಬ್ಬ, ಅದೇ ನಮ್ಮದು ಹಬ್ಬ. ಅದಕ್ಕೆ ನಿಮ್ದೆಲ್ಲ ಒಂದು ಸಹಕಾರ ನಮಗೆಲ್ಲ ಕೊಡಬೇಕು. ಆವಾಗಲೇ ತಂಬಾಕು ಹಿಡ್ದಂಗೆ ಇದೆ. ಹವಳೇಂಜಿನ ದೇವಸ್ಥಾನದಿಂದ ಅಲ್ಲಿ ಮಟ್ಟ ಏನು ಅದು ರೋಡ್ ಇದಾಗಿದೆಯೋ, ಅವಾಗ ನಮ್ಮ ಗುದ್ಲಿ ಪೂಜೆ ಇದ್ದಾಗ ರೋಡಿಗೆ ಅವಾಗ ಬಂದಾಗ ಚೀಫ್ ಆಫೀಸರ್ ನಾವು ಮಾತಾಡಿದ್ದೀವಿ. ಆಲ್ಮೋಸ್ಟ್ ಬಟ್ 2 ದಿನ ಆಗಲಿ 4 ದಿನ ಆಗಲಿ ಸ್ವಲ್ಪ ಅಷ್ಟು ಪ್ರಮಾಣದಲ್ಲಿ ಒಂದು ಸೈಡ್ ಯಾಕೆ ಆಗುವತ್ತು ಆ ರೋಡನ್ನು ಮಾಡಿಕೊಟ್ರೆ ಒಂದು ಅನುಕೂಲ ಆಗುತ್ತೆ ಅಂತ ನಾನು ಹೇಳಿ ಬಂದೀನಿ. ನಮ್ಮ ಸಾಹೇಬರು ಸಹಿತ ಫೋನ್ ಮಾತಾಡೋಣ ಆ ವಿಷಯದ ಬಗ್ಗೆ ಆಗಿದೆ. ಇದೊಂದು ವಿಷಯವನ್ನು ತಮ್ಮ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಸಂತ ಶಿಕ್ಷಣ ಶರೀಫರ ತತ್ವಪದಗಳ ಮೂಲಕ ಒಂದು ಹಬ್ಬಗಳಲ್ಲಿ ಶಾಂತಿಯ ಮಹತ್ವವನ್ನು ಹಾಗೂ ಹಬ್ಬಗಳನ್ನು ಆಚರಣೆ ಮಾಡುವಾಗ ಕೈಗೊಳ್ಳಬೇಕಾದ